ಮೊದಲನೆಯ ಪ್ರಶ್ನೆ, ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನ ನೀಡಿದವರು ಯಾರು? ಎ ಕೃಷ್ಣ, ಬಿ ಕರ್ಣ, ಸಿ ಅರ್ಜುನ, ಡಿ ವಾಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣ. ಎರಡನೆಯ ಪ್ರಶ್ನೆ, ಯಾವುದರಲ್ಲಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಇರುತ್ತದೆ? ಎ ವಿಸ್ಕಿ, ಬಿ ಬ್ರಾಂದಿ, ಸಿ ರಮ್, ಡಿ ಬಿಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಯರ್. ಇನ್ನು ಮೂರನೆಯ ಪ್ರಶ್ನೆ, ಯಾರು ಎಳನೀರನ್ನು ಕುಡಿಯಬಾರದು? ಎ ಅಲ್ಸರ್ ಸಮಸ್ಯೆ ಇರುವವರು, ಬಿ ಕಿಡ್ನಿ ಸಮಸ್ಯೆ ಇರುವವರು, ಸಿ ಮಧುಮೇಹ ಇರುವವರು, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಮತ್ತು ಮಧುಮೇಹ. ನಾಲ್ಕನೆಯ ಪ್ರಶ್ನೆ, ಶುಂಠಿಯನ್ನು ಬಿಸಿ ನೀರಿಗೆ ಹಾಕಿ ಕುಡಿಯುವುದರಿಂದ ಏನಾಗುತ್ತದೆ? ಎ ತೂಕ ಇಳಿಕೆ, ಬಿ ಕಿಡ್ನಿ ಸಮಸ್ಯೆ, ಸಿ ಮಧುಮೇಹ, ಡಿ ಕೊಲೆಸ್ಟ್ರಾಲ್ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಇಳಿಕೆ ಮತ್ತು ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಕಡಿಮೆ. ಐದನೆಯ ಪ್ರಶ್ನೆ, ಒಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು? ಎ ಪಿ ಟಿ ಉಷಾ, ಬಿ ಕರ್ಣಂ ಮಲ್ಲೇಶ್ವರಿ, ಸಿ ಸಾನಿಯಾ ಮಿರ್ಜಾ, ಡಿ ಆರತಿ ಸಹಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ. ಇನ್ನು ಆರನೆಯ ಪ್ರಶ್ನೆ, ಯಾವ ಆಹಾರ ಒಂದೇ ಬಾರಿ ತಿಂದರೆ ಹೊಟ್ಟೆ ನೋವು ಬರುತ್ತದೆ? ಎ ಸೇಬು ಮತ್ತು ಬಾಳೆಹಣ್ಣು, ಬಿ ಸೌತೆಕಾಯಿ ಮತ್ತು ಕ್ಯಾರೆಟ್, ಸಿ ಮೀನು ಮತ್ತು ಮಾಂಸ, ಡಿ ಮೊಟ್ಟೆ ಮತ್ತು ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತೆಕಾಯಿ ಮತ್ತು ಕ್ಯಾರೆಟ್. ಏಳನೆಯ ಪ್ರಶ್ನೆ, ಹಾವಿನ ಮೊಟ್ಟೆಗಳನ್ನು ತಿಂದರೆ ಏನಾಗುತ್ತಾರೆ? ಎ ಸಾಯುತ್ತಾರೆ, ಬಿ ಹೃದಯ ಸಮಸ್ಯೆ ಬರಬಹುದು, ಸಿ ಚರ್ಮ ಅಲರ್ಜಿ ಆಗುತ್ತದೆ, ಡಿ ಬಿಪಿ ಸಮಸ್ಯೆ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಅಲರ್ಜಿ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ಎ ಆಗುಂಬೆ, ಬಿ ಮಂಡ್ಯ, ಸಿ ಮಂಗಳೂರು, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಇಂಟರ್ನೆಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1991, ಬಿ 1998, ಸಿ 1995, ಡಿ 1992. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1995. ಹತ್ತನೆಯ ಪ್ರಶ್ನೆ, 2023ನೇ ಸಾಲಿನ G20 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಎ ಬ್ರಿಟನ್, ಬಿ ಅಮೆರಿಕ, ಸಿ ರಷ್ಯಾ, ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಇನ್ನು 11ನೆಯ ಪ್ರಶ್ನೆ, ಯಾವ ಹಣ್ಣು ದೇಹದಲ್ಲಿ ಕೀಲು ನೋವನ್ನು ಕಡಿಮೆ ಮಾಡುತ್ತದೆ? ಎ ಪಪಾಯ ಹಣ್ಣು, ಬಿ ಕ್ಯಾರೆಟ್, ಸಿ ಮಾವಿನ ಹಣ್ಣು, ಡಿ ಸೇಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ. ಇನ್ನು 12ನೆಯ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಮೊಸರು ತಿಂದರೆ ಏನಾಗುತ್ತದೆ? ಎ ಮಧುಮೇಹ ಸಮಸ್ಯೆ, ಬಿ ಕೊಲೆಸ್ಟ್ರಾಲ್,
ಸಿ BP ಕಡಿಮೆಯಾಗುತ್ತದೆ, ಡಿ ಕಫ ಹೆಚ್ಚಾಗುತ್ತದೆ ದೇಹದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಮತ್ತು ಕಫ ಹೆಚ್ಚಾಗುತ್ತದೆ. 13ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು % ಜನ ಕೃಷಿಯನ್ನು ಆಧರಿಸಿದ್ದಾರೆ? ಎ 56%, ಬಿ 55%, ಸಿ 60%, ಡಿ 75%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 56%. 14ನೆಯ ಪ್ರಶ್ನೆ, ಕಿವಿಯಲ್ಲಿ ಕೂದಲು ಬೆಳೆದಿರುವಂತಹ ಜನರ ವ್ಯಕ್ತಿತ್ವ ಹೇಗಿರುತ್ತದೆ? ಎ ತುಂಬ ಜಿಪುಣರು, ಬಿ ತುಂಬ ಬುದ್ಧಿವಂತರು, ಸಿ ಲೈಂಗಿಕ ಆಸಕ್ತಿ ಹೆಚ್ಚು ಇರುತ್ತೆ, ಡಿ ತುಂಬ ಅದೃಷ್ಟವಂತರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಿವಂತರು ಮತ್ತು ಆಪ್ಷನ್ ಡಿ ಅದೃಷ್ಟವಂತರು. ಇನ್ನು 15ನೆಯ ಪ್ರಶ್ನೆ, ಹೆಚ್ಚು ರಾಗಿ ಉತ್ಪಾದಿಸುವಂತಹ ರಾಜ್ಯ ಯಾವುದು? ಎ ಕೇರಳ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.